ಮುಳಬಾಲ್ ತಾಲೂಕಿನ ಮುದಿಗೆರೆ ಗಡ್ಡೂರು ಗ್ರಾಮ ಪಂಚಾಯಿತಿಯನ್ನು ಮುದುಗೆರೆ ಗ್ರಾಮದಲ್ಲೇ ಮಾಡಬೇಕೆಂಬ ಹಲವು ವರ್ಷಗಳ ಒಂದು ಪ್ರತಿಭಟನೆ ತಾಲೂಕು ಪಂಚಾಯಿತಿ ಆವರಣದಲ್ಲಿ ದಲಿತ ಸಂಘರ್ಷ ಸಮಿತಿ ಮತ್ತು ಅನೇಕ ದಲಿತ ಪರ ಸಂಘಟನೆಗಳು ಆವರಣದಲ್ಲಿ ಒಂದು ಪೆಂಡಲ್ ಹಾಕುವ ಮುಖಾಂತರ ಸುಮಾರು 13 ದಿನಗಳಿಂದ ಇವತ್ತಿಗೆ 13 ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿದ್ದು, ಈ ಪ್ರತಿಭಟನೆಗೆ ಕೆಲವು ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಎಲ್ಲ ಬಂದು ಮನವೊಲಿಸಿ, ಜನಪ್ರತಿನಿಧಿಗಳು ಎಲ್ಲ ಬಂದು ಮನವೊಲಿಸಿ ನಾವು ಮಾಡುತ್ತೇವೆ ಎಂದು ಭರವಸೆ ಕೊಟ್ಟರು. ಆದರೂ ಯಾವುದೇ ರೀತಿಯಾದಂಥ ಪ್ರತಿಭಟನೆ ಹಿಂದೆ ಸರಿದಿಲ್ಲ. ಅಲ್ಲಿ ಮಾಡಿದ ಮೇಲೇ ನಾವು ಪ್ರತಿಭಟನೆಯಿಂದ ವಿರಾಮ ಕೊಡ್ತೀವಿ ಪ್ರತಿಭಟನೆಗೆ ಅಂತ ಹೇಳಿದರು. ಹೀಗೆ ಹಲವು ಸವಾಲುಗಳನ್ನು ಎದುರಿಸುತ್ತಿರುವ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಒಂದು ಆದೇಶದ ಮೇರೆಗೆ ಆ ಪಂಚಾಯಿತಿಗೆ ಬರುವ ಎಲ್ಲ ಗ್ರಾಮಗಳ ಒಂದು ಜನಾಭಿಪ್ರಾಯ ಕೇಳಲು ಒಂದು ಆದೇಶ ಮಾಡಿದ್ದು. ಆ ಆದೇಶದಂತೆ ನಿನ್ನೆ ಮುದಿಗೆರೆ ಗಡ್ಡೂರು ಪಂಚಾಯಿತಿಯ ಎಲ್ಲ ಗ್ರಾಮದ ಜನರನ್ನು ಒಂದು ಜನಾಭಿಪ್ರಾಯ ಕೇಳಲು ಸಹಿ ಸಂಗ್ರಹ ಮಾಡಲು ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿ, ಇದಕ್ಕೆ ಒಂದು ಸೂಕ್ತವಾದ ಬಂದೋಬಸ್ತನ್ನು ಏರ್ಪಡಿಸಿ ಅಭಿಪ್ರಾಯವನ್ನು ಸಂಗ್ರಹಿಸಿ ಸಹಿಯುಳ್ಳ ಅಭಿಪ್ರಾಯವನ್ನು ಜಿಲ್ಲಾಧಿಕಾರಿಗಳಿಗೆ ಕೊಡಲು ತೀರ್ಮಾನಿಸಲಾಯಿತು. ಇದರ ಒಂದು ನೇತೃತ್ವ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಸರ್ವೇಶ್ ಅವರು ನೇತೃತ್ವ ವಹಿಸಿ ಬಿಗಿ ಬಂದು ಅಲ್ಲಿ ಅಹಿತಕರ ಘಟನೆ ನಡೀಬಾರ್ದು, ಗಲಾಟೆ ಗದ್ದಲ ನಡೀಬಾರ್ದು ಎಂಬ ಕಾರಣಕ್ಕೆ ಹಲವು ಪೊಲೀಸ್ ಬಂದೋಬಸ್ತನ್ನು ಮಾಡಿ ಕಾರ್ಯಕ್ರಮ ಸಹಿ ಸಂಗ್ರಹ ಅಭಿಪ್ರಾಯವನ್ನು ಕಳಿಸಿದರು. ಈ ಅಭಿಪ್ರಾಯ ನಡೆಯುತ್ತಿರುವಾಗಲೇ ಎಲ್ಲೋ ಒಂದು ಕಡೆ ಪ್ರತಿಭಟನಾಕಾರರಿಗೆ ಇದೊಂಥರ ದಲಿತರನ್ನು ದಮನಿಸುವ ಕೆಲಸ ಮುದಿಗೆರೆ ಪಂಚಾಯಿತಿ ಮುದಿಗೆರೆಯಲ್ಲೇ ಸ್ಥಾಪನೆ ಮಾಡಬೇಕು. 33 ವರ್ಷಗಳ ಇದು ಹೋರಾಟ. ಆದ್ರೂ ಅದಕ್ಕೆ ಯಾವುದೇ ರಾಜಕೀಯ ವ್ಯಕ್ತಿಗಳಾಗಲಿ, ಜನಪ್ರತಿನಿಧಿಗಳಾಗಲಿ, ಅಧಿಕಾರಿಗಳಾಗಲಿ ನಮ್ಮ ಪ್ರತಿಭಟನೆಗೆ ಪ್ರತಿಫಲ ಸಿಗುತ್ತಿಲ್ಲ ಎಂಬ ಕಾರಣದಿಂದ ಇದೊಂದು ದೊಡ್ಡ ಮಟ್ಟದ ಒಂದು 13ನೇ ದಿನಕ್ಕೆ ಕಾಲಿಟ್ಟ ಪ್ರತಿಭಟನೆ ಆಗಿದೆ. ಈ ಪ್ರತಿಭಟನೆ ಹಿಂದೆ ಇತ್ತೀಚೆಗೆ ಅಧಿಕಾರಿಗಳು ಬಂದರು, ಜಿಲ್ಲಾಧಿಕಾರಿಗಳು ಬಂದರು, ಜನಪ್ರತಿನಿಧಿಗಳು ಬಂದರು. ಇದು ಎಲ್ಲರ ಸಮ್ಮುಖದಲ್ಲಿ ಪ್ರತಿಭಟನೆ ನಡೀತಾ ಇದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಇಒ ಸರ್ವೇಶ್ ಅವರಿಗೆ, ತಾಲೂಕು ಪಂಚಾಯಿತಿ ಇಒ ಸರ್ವೇಶ್ ಅವರಿಗೆ ಒಂದು ಜನಾಭಿಪ್ರಾಯ ಸೇಕರಿಸುವಂತೆ ಅಲ್ಲಿ ಕಾರ್ಯಕ್ರಮವನ್ನು ಒಂದು ಆದೇಶಿಸಲಾಯಿತು. ಅದೇ ರೀತಿ ಇಒ ಸರ್ವೇಶ್ ಅವರ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿಯೊಂದಿಗೆ ಅಂದರೆ ಅಲ್ಲಿ ಏನಾದರೂ ಅಹಿತಕರ ಘಟನೆಗಳು ನಡೀಬಹುದೆಂಬ ಪ್ರತಿಭಟನಾಕಾರ್ಯನ ನಡೆಸಬಹುದೆಂಬ ಒಂದು ಆಲೋಚನೆಯ ಬಗ್ಗೆ ಪೊಲೀಸವರನ್ನ ಬಿಗಿ ಬಂದೋಬಸ್ತಿನಲ್ಲಿ ಜನ ಅಭಿಪ್ರಾಯವನ್ನು ಶೇಖರಣೆ ಮಾಡಿದರು. ಈ ಜನಾಭಿಪ್ರಾಯ ಶೇಖರಣೆಯಲ್ಲೂ ಒಂದು ಪಕ್ಕ ಅಂದರೆ ಜಿಲ್ಲಾಧಿಕಾರಿಗಳ ಆದೇಶ ಯಾವ ರೀತಿ ಇತ್ತೋ ಅದನ್ನು ಪ್ರತಿಯೊಂದು ಪಂಚಾಯತಿಗೆ ಬರುವ ಎಲ್ಲ ಗ್ರಾಮಗಳನ್ನು ಒಂದು ಕಡೆ ಸೇರಿಸಿ ಅವರ ಅಭಿಪ್ರಾಯವನ್ನು ಸಂಗ್ರಹಿಸಿ ಜಿಲ್ಲಾಧಿಕಾರಿಗೆ ಕಳಿಸುವಂತಹ ಒಂದು ಕಾರ್ಯಕ್ರಮಕ್ಕೆ ಒಂದು ಸುಸೂತ್ರವಾದಂತಹ ವೇದಿಕೆಯನ್ನು ಸಿದ್ಧ ಮಾಡಿದರು. ಇದಕ್ಕೆ ಒಂದು ವಿಶೇಷ ಗ್ರಾಮ ಪಂಚಾಯಿತಿಯ ವಿಶೇಷ ಸಭೆ ಅಂತ ಒಂದು ಹೆಸರಿಟ್ಟು ಕರೆದಿದ್ರು. ಆ ಒಂದು ಆದೇಶದಂತೆ ಎಲ್ಲ ಗ್ರಾಮಗಳನ್ನು ಅಲ್ಲಿನ ವಾಟರ್ ಮ್ಯಾನ್ ಇರ್ಬೋದು, ಅಲ್ಲಿನ ಪಂಚಾಯಿತಿ ಅಧಿಕಾರಿಗಳಿರ್ಬೋದು, ಎಲ್ಲರನ್ನು ಸೇರಿಸಿ ಒಂದೊಂದನ್ನು ವಾರ್ಡ್ ಟೈಪ್ ಅಂದರೆ ಒಂದೊಂದು ಹಳ್ಳಿಗೆ ಒಂದೊಂದು ಕೌಂಟರನ್ನು ರೆಡಿ ಮಾಡಿ ಆಯಾ ಗ್ರಾಮದ ಅಲ್ಲಿಯ ಜನರ ಅಭಿಪ್ರಾಯವನ್ನು ಶೇಖರಣೆಗೆ ಮುಂದಾಗಿದ್ದರು. ಅವಾಗ ಯಾರಿಗೂ ಡಿಸ್ಟರ್ಬೆನ್ಸ್ ಇಲ್ಲ, ಯಾಕಂದ್ರೆ ನಮ್ಗೆ ಇದು ನಂಬಿಕೆ ಇಲ್ಲ. ನಾನು ಆಲ್ರೆಡಿ ಹೋಗ್ಬಿಟ್ಟು ನಿಮ್ಮವ್ರು ಪ್ರಚಾರ ಮಾಡ್ಕೊಂಡು ಬಂದಿದ್ದಾರೆ. ಅವ್ರು ಬಂದು ಆ ಸಹಿ ಮಾಡ್ಕೊಂಡು ಬಂದಿರೋದನ್ನ ನೀವು ಸೇರಿಸ್ಕೊಳ್ಳೋ ಗ್ಯಾರಂಟಿ ಏನು ನಮಗೆ? ಹಾಗಾಗಿ 2 ಬುಕ್ಕನ್ನು ರೆಡಿ ಮಾಡಿ, 2 ಬುಕ್ಸ್ ರೆಡಿ ಮಾಡಿ. ಒಂದು ಬುಕ್ಕಲ್ಲಿ ಮುದುಗಿರಿ ಅಂತ ಬರಲಿ, ಒಂದು ಬುಕ್ಕಲ್ಲಿ ಗಡ್ಡೂರು ಅಂತ ಬರಲಿಲ್ಲ. ಗಡ್ಡೂರು ಅಂತ ಬೇಕಾದವರು ಗಡ್ಡೂರಲ್ಲಿ ಬರ್ಕೊಳ್ಳಿ, ಮುದುಗಿರಿಯಲ್ಲಿ ಬೇಕಾದ್ರೆ ಮುದುಗಿರಿ, ಅದನ್ನು ರೆಸಲ್ಯೂಷನ್ ಲಾಸ್ಟಲ್ಲಿ ಮಾಡಿ. ಮುದಿಗೇರಿ ಮಾಡ್ತಾರೆ, ಗಡ್ಡೂರು ಬೇಕು ಅಂದ್ರೆ ಗಡ್ಡೂರಲ್ಲಿ, ಮುದಿಗೇರಿ ಬೇಕು ಅಂದ್ರೆ ಮುದಿಗೇರಿ ಮಾಡ್ತಾರೆ ಅಂತ 2 ಬುಕ್ಕಲ್ಲಿ ಗ್ರಾಮವಾರ ಬರೀಬೇಕು, ಗ್ರಾಮವಾರೇ ಮಾಡಬೇಕು. ಅಲ್ಲಿ ಹಂಗೆ ಕೇಳಿದ್ರು, ಗ್ರಾಮದ ಎಷ್ಟು ಗ್ರಾಮಗಳು ಬರ್ತದೆ ಅಷ್ಟು ಜನದ ಆಯ್ತು. ಒಂದು ಕೆಲಸ ಮಾಡಿ ಸಾಹೇಬ್ರೆ, ಇಲ್ಲಿ ಎಲ್ಲರೂ ಇರ್ತಾರೆ, ಕಣ್ಣು ಕಟ್ಟು ಏನು ಮಾಡೋಕ್ಕಾಗಲ್ಲ. ಇವಾಗ ನೀವೇನು ರೆಸಲ್ಯೂಷನ್ ಇವಾಗ ಸಹಿಗಳು ಮಾಡ್ಕೊತೀರ, ಲಾಸ್ಟಲ್ಲಿ ನಾವು ಒಂದು ಫೋಟೋ ಮಾಡ್ಕೊತೀವಿ. ನೀವು ಹಂಗೆ ಬುಕ್ಸ್ ತರ್ಸ್ಕೊಳ್ಳಿ, ಹಂಗೆ ಮಾಡಿ, ನಮ್ಮ ಅಭ್ಯಂತರ ಇಲ್ಲ. ಆದರೆ ಇಲ್ಲೇ ಆಗಬೇಕು. ನೀವೆಲ್ಲ ಸಿಗ್ನೇಚರ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಮೀಡಿಯಾ ಅವರು ನಾವು ಇರ್ತೀವಿ, ಅಧಿಕಾರಿ ವರ್ಗದವರು ಇರ್ತಾರೆ. ವಿಡಿಯೋ ಮಾಡ್ಕೊಳ್ಳಿ. ಹೌದು, ಓಕೆ, ಆಗ್ಬೋದು. ನಮ್ಮ ಅಭ್ಯಂತರ ಇಲ್ಲ. ನಾವು ಈ ತರ ಎಷ್ಟು ಮಾಡ್ಲಿಕ್ಕೆ ತಮ್ಮ ಅಧಿಕಾರ ಇದೆ.
ಇಲ್ಲಡ್ರಿ ಗಮನದಲ್ಲಿ ಇಟ್ಕೊಳ್ಳಿ. ಇವಾಗ ಈ ಪಂಚಾಯತ್ ಮಾತಾಡ್ರಿ. ಈ ಪಂಚಾಯತ್ ಇದೆ ಮಾತಾಡ್ತಾ ಇರೋದು. ಎಷ್ಟು ಗ್ರಾಮ ಅಂದ್ರಲ್ಲ ಅದಕ್ಕೆ ಬೇಡ ಬೇಡ ಆಯ್ತು ಬನ್ನಿ ಅವೆಲ್ಲ ಬೇಡ ಆಯ್ತು ಸಾಹೇಬ್ರೆ. ಈಗ ಹೇಳಿದ್ರೆ ನೀವು ಅದನ್ನ ರೆಡಿ ಮಾಡಿ ಸರ್. ಆಯ್ತು. ಆಯ್ತು. ಈ ವೇದಿಕೆಯನ್ನ ಇನ್ನೇನು ಪ್ರಾರಂಭ ಮಾಡಬೇಕು, ಆದರೆ ಪ್ರತಿಭಟನಾಕಾರರು ಅಲ್ಲಿಗೆ ಬಂದು ಅದೆಲ್ಲ ಬೇಡ, ಆ ಥರ ರೀತಿ ಬೇಡ, ನೀವು ಒಂದೇ ಬುಕ್ಕನ್ನು ಪರ ವಿರೋಧವನ್ನ ಒಂದು ಬುಕ್ಕನ್ನು ಮಾಡಿ ಒಂದೇ ಬುಕ್ಕಲ್ಲಿ ಅದನ್ನ ಎಂಟ್ರಿ ಮಾಡಿ ಅಂತ ಅಲ್ಲಿ ತಾಕೀತು ಮಾಡಿದ್ರು ಪ್ರತಿಭಟನಾಕಾರರು. ಅವರ ಒಂದು ಅಪೇಕ್ಷೆಯಂತೆಯೇ ಒಂದು ಬುಕ್ಸ್ ಅಂದ್ರೆ ಕೆಲವು ಬುಕ್ಗಳನ್ನು ತಂದು ಪರ ವಿರೋಧವನ್ನು 2 ಕೌಂಟರ್ ಮಾಡಿ, ಪರ ಯಾರಿದ್ದಾರೆ, ಮುದುಗೆರೆಗೆ ಪಂಚಾಯಿತಿ ಆಗ್ಬೇಕು ಅನ್ನೋದು ಪರ ಯಾರಿದ್ದಾರೆ, ಹಾಗಾದ್ರೆ ಮುದುಗೆರೆಯಲ್ಲೇ ಗಡ್ಡೂರಲ್ಲೇ ಪಂಚಾಯಿತಿ ಇರಬೇಕು ಅನ್ನೋದನ್ನು ಈ ತರ ಒಂದು 2 ಕೌಂಟರ್ ಅನ್ನು ಮಾಡಿ ಒಂದು ಕಾರ್ಯಕ್ರಮವನ್ನು ವೇದಿಕೆ ಆಯಿತು. ಗ್ರಾಮ ಪಂಚಾಯತಿಯ ಗ್ರಾಮಸ್ಥರ ಅಭಿಪ್ರಾಯ ಮಹಾಜನ್ ಮಂದಿಗೆ ಅಂತೇಳಿ ವರದಿಯನ್ನ ನೀಡಲು ಮಾನ್ಯ ಜಿಲ್ಲಾಧಿಕಾರಿಗಳು ಸೂಚಿಸಿರ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಈ ಸಭೆಯನ್ನ ನಾವು ಆಯೋಜಿಸಿದ್ವಿ. ಇಲ್ಲಿ ಎಲ್ಲ ಗ್ರಾಮಸ್ಥರು ಆಗಮಿಸಿದ್ರೆ ತಮ್ಮೆಲ್ಲರಿಗೂ ಸಹ ಸ್ವಾಗತ ಬಯಸ್ತಾ ಗಡ್ಡೂರು ಪಂಚಾಯತಿ ಏನೀಗ ಕೇಂದ್ರ ಸ್ಥಾನ ಇದೆ, ಅಲ್ಲೇ ಇರಬೇಕನ್ನೋದು ಒಂದು ಕೌಂಟರ್ ಇದೆ. ಮುದಿಗೆರೆ ಗ್ರಾಮಕ್ಕೆ ಸ್ಥಳಾಂತರ ಮಾಡ್ಬೇಕನ್ನೋದು ಒಂದು ಕೌಂಟರ್ ಇದೆ. 2 ಕೌಂಟರ್ ಅನ್ನ ಮಾಡಿದ್ವಿ. ತಾವೆಲ್ಲರೂ ಸಹ ಸಹಕಾರದಿಂದ ಸಹಕರಿಸಿ ಸಹಿಯನ್ನ ಮಾಡ್ಬೇಕಂತೇಳಿ ಮನವಿ ಮಾಡ್ತಾ ಇದೀವಿ. ಅವರು ಸಹಿ ಮಾಡ್ತಾ ಇರೋರು ನಿಮ್ಮ ಗ್ರಾಮಗಳಲ್ಲಿ ಸಂಬಂಧಿಸಿದವರನ್ನ ನೀವು ಖಚಿತಪಡಿಸ್ಕೋಬೇಕು. ಗ್ಯಾಂಗ್ ಅಂತ ಮಮ್ಮಲ್ని చూడరప్ప ಸಹಿ ಹಾಕಿದ್ರೆ ದಯವಿಟ್ಟು ತಾವು ಈ ಕಡೆ ಹಿಂದೆ ಅದು ಒಂದು ಸುಸೂತ್ರವಾಗಿ ನಡೀತಾ ಇತ್ತು. ಹಾಗಾದ್ರೆ ಎಲ್ಲೋ ಒಂದು ಕಡೆ ಪ್ರತಿಭಟನಾಕಾರರು ಇದು ಎಲ್ಲೋ ನಮಗೊಂದು ಹಿನ್ನಡೆ ಆಗುತ್ತೆ ಎಂಬ ಒಂದು ಮಾಹಿತಿ ತಿಳ್ಕೊಂಡು ಅಲ್ಲಿ ಕೇವಲ ಒಂದು 95 ಜನರನ್ನ ವೋಟ್ ಬ್ಯಾಂಕ್ ಅಂತ ಒಂದು ಸಹಿ ಸಂಗ್ರಹ ಮಾಡುತ್ತಿರುವಾಗಲೇ ಮುದಿಗೆರೆ ಮತ್ತು ಪ್ರತಿಭಟನಾಕಾರರು ಅಲ್ಲಿಂದ ವಾಪಸ್ಸಾದರು. ಅಲ್ಲಿಂದ ಅಧಿಕಾರಿಗಳಿಗೆ ಧಿಕ್ಕಾರ ಕೂಗುತ್ತಾ ವಿಶೇಷವಾಗಿ ಜನರನ್ನ ವಾಪಸ್ ಕರೆತರುವ ಇದು ಪ್ರತಿಭಟನಾಕಾರ ಆಯಿತು. ಅಲ್ಲಿಂದ ನಾವು ತಹಸೀಲ್ದಾರ್ಗೆ ಮುತ್ತಿಗೆ ಹಾಕ್ತೀವಿ ಮತ್ತೆ ಪ್ರತಿಭಟನೆ ಮುಂದುವರಿಸ್ತೀವಿ ಅನ್ನೋ ಒಂದು ಗೊಂದಲದಿಂದ ವಾಪಸ್ಸಾದ್ರು. ಆ ವೇದಿಕೆ ಸಿದ್ಧ ಮಾಡಿದಂತಹ ಯುವ ಸರ್ವೇಶ್ ಅವರು ಮತ್ತೆ ಪೊಲೀಸ್ ಸಿಬ್ಬಂದಿ ಮತ್ತೆ ಅಲ್ಲಿನ ಅಧಿಕಾರಿಗಳು ಉಳಿದಿರುವ ಗ್ರಾಮಗಳ ಜನಾಭಿಪ್ರಾಯವನ್ನು ಶೇಖರಣೆ ಮಾಡಿಕೊಂಡು ಅಲ್ಲಿಂದ ಜಿಲ್ಲಾಧಿಕಾರಿಗಳಿಗೆ ಅವರು ಏನು ಆದೇಶ ನೀಡಿದರೋ ಅದೇ ಆದೇಶದಂತೆ ಯುವ ಸರ್ವೇಶ್ ಅವರು ಜನಾಭಿಪ್ರಾಯವನ್ನು ಕಳಿಸ್ಕೊಟ್ರು ಎನ್ನಲಾಗಿದೆ. ಇದೇ ರೀತಿ ಅಲ್ಲಿ ಚುನಾವಣೆ ಅಂದ್ರೆ ಸಹಿ ಸಂಗ್ರಹ ಜನಾಭಿಪ್ರಾಯ ಸಂಗ್ರಹ ಆಯಿತು. ಅಲ್ಲಿ ಬರುವಂತಹ ಮತ ಸಂಖ್ಯೆ 95 ಜನ, ಅಂದ್ರೆ ಜನ ಸಹಿ ಸಂಗ್ರಹ ಮಾಡುವಾಗಲೇ ಪ್ರತಿಭಟನಾಕಾರ ಅವರು ವಾಪಸ್ ಕರೆತರುವಾಗ ಅಲ್ಲಿ 95 ಸಹಿ ಮಾತ್ರ ಆಗಿತ್ತು. ಇಲ್ಲಿ 500 ಚಿಲ್ಲರೆ ಗಡ್ಡೂರಲ್ಲೇ ಇರಬೇಕೆಂಬ 514 ಜನರು ಸಹಿ ಸಂಗ್ರಹ ಮಾಡಿದ್ರು. ಅರ್ಧಕ್ಕೆ ಬಂದಂತಹ ಬಹಿಷ್ಕಾರ ಮಾಡಿ ಆ ಸಹಿ ಸಂಗ್ರಹಕ್ಕೆ ಜನಾಭಿಪ್ರಾಯಕ್ಕೆ ಬಹಿಷ್ಕಾರ ಆಗಿ ವಾಪಸ್ ಕರೆತಂದು ಅಲ್ಲೇ ಧಿಕ್ಕಾರ ಕೂಕೊಂಡು ಅಲ್ಲೇ ಪ್ರತಿಭಟನಾಕಾರರು ಮುದಿಗೆರೆಯಲ್ಲಿ ಮೊದಲಿಂದ ಬಂದಿರೋದು ಮುದಿಗೆರೆಗೆ ಈ ಪಂಚಾಯಿತಿ ಆಗ್ಲೇಬೇಕು ಎಂಬ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ಎಲ್ಲೋ ಒಂದು ಕಡೆ ನಮಗೆ ಒಂದು ದಾರಿ ತಪ್ಪಿಸುವ ಕೆಲಸ ಮಾಡಿದ್ದಾರೆ ಅಧಿಕಾರಿಗಳು ಅನ್ನೋ ಒಂದು ಪ್ರತಿಭಟನೆಯಿಂದ ಅಲ್ಲಿಂದ ವಾಪಸ್ ಆದ್ರು. ಅನಾಚಾರ, ಸಂವಿಧಾನ ವಿರೋಧಿ ಇದು. 1 ಅಷ್ಟೇ. ಈಗ ಮೇಲೆ ಕೇಸ್ ಆಗಬೇಕು. ಅಲ್ಲಿ ದಲಿತರು ಇಲ್ಲಿ ಕೂಡ ನಾವು ಹೋರಾಟ ಮಾಡಬೇಕು. ಇಲ್ಲಿ ಹೋರಾಟನೇ ಆಗಲ್ಲ ಅಂತ ಹೇಳಿದ್ರೆ ಬೇಡ ಅಂತ ಹೇಳ್ತಿದ್ರೆ ಬೇಡ, ನಮ್ಮನ್ನು ಹೋರಾಟ ಹೇಳ್ರಿ.
ಅಧಿಕಾರಿಗಳು ಸಹಕ್ಕೆ ಬರಲೇಬೇಕು. ನೀವು ಅಟ್ಟಾಸ ಕಾಳಿಧಿಕಾರ, ನೀವು ಆಚಾರ ಕಾಳಿಧಿಕಾರ, ನೀವು ಅಟ್ಟಾಸ ಕಾಳಿಧಿಕಾರ, ದಲಿತ ವಿರೋಧಿ ಇವು ಹೇಳಿಧಿಕಾರ, ದಲಿತ ವಿರೋಧಿ ಇವು ಹೇಳಿಧಿಕಾರ, ಅವರ ಅಟ್ಟಾಸ ಕಾಳಿಧಿಕಾರ. ಸರ್ಕಾರಕ್ಕೆ ಸರ್ಕಾರ, ಸರ್ಕಾರಕ್ಕೆ ಸರ್ಕಾರ. ದಲಿತರನ್ನ ದಮನಿಸುವ ಕೆಲಸವಾಗಿದೆ. ನಾವು ಈ ಒಂದು ಸಹಿ ಸಂಗ್ರಹವನ್ನು ಬಹಿಷ್ಕಾರ ಆಗ್ತೀವಿ ಎಂಬ ಕಾರಣದಿಂದ ಅಲ್ಲಿಂದ ಏನು ಕೇವಲ ಒಂದು 95 ಸಹಿ ಸಂಗ್ರಹ ಆದ ನಂತರ ಅಲ್ಲಿಂದ ಬೇರೆಯವ್ರನ್ನ ಸಹಿ ಸಂಗ್ರಹ ಮಾಡದೆ ಅಲ್ಲಿಂದ ಆ ಒಂದು ಸಹಿ ಸಂಗ್ರಹಕ್ಕೆ ಅದೇ ಹಿನ್ನಡೆ ಆಯಿತು. ಇನ್ನು ಸರ್ವೇಶ್ ಅವರು ಏನು ಬೇರೆ ಗ್ರಾಮಗಳ ಒಂದು ಸಹಿ ಸಂಗ್ರಹ ಮಾಡಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ಆ ಕಾರ್ಯಕ್ರಮವನ್ನು ಜನಾಭಿಪ್ರಾಯವನ್ನು ಅಲ್ಲಿ ಕಾರ್ಯಕ್ರಮ ನಡೆಸಲಾಯಿತು ಎನ್ನಲಾಗಿದೆ. ಇದೇ ರೀತಿ ಪ್ರತಿಭಟನಾಕಾರರು ನಾವು ಇಲ್ಲಿ ಸಹಿ ಸಂಗ್ರಹಕ್ಕೆ ಬಹಿಷ್ಕಾರ ಮಾಡಿ ನಾವು ಇಲ್ಲಿಂದ ತಾಲೂಕು ಕಚೇರಿಗೆ ನಾವು ಪ್ರತಿಭಟನೆ ಮುಂದುವರಿಸ್ತೀವಿ. ಚುನಾವಣೆನ, ತಾಲೂಕ್ ಪಂಚಾಯತಿ ಚುನಾವಣೆನ, ಜಿಲ್ಲಾ ಪಂಚಾಯತ್ ಚುನಾವಣೆನ, ವಿಧಾನಸಭೆನ, ಲೋಕಸಭೆನ ಯಾರು ನಿಮ್ಗೆ ಅಧಿಕಾರ ಕೊಟ್ಟಿದ್ದು? ಸಂವಿಧಾನ ವಿರೋಧ ನಡೆಯಲ್ವಾ ಇದು? ಒಬ್ಬ ಇವಾಗಿ ಇವಂದ್ರೆ ಏನು, ಎಕ್ಸಿಕ್ಯೂಟಿವ್ ಆಫೀಸ್, ತಾಲೂಕು ಎಕ್ಸಿಕ್ಯೂಟಿವ್ ಆಫೀಸರು ತಾವು ಕೇಸ್ ಮಾಡ್ಕೊಂಡಿರ್ಬೇಕು. ತಾವು ಕಾನೂನು ಓದ್ಕೊಂಡಿಲ್ವಾ? ಕಾನೂನು ಓದ್ಕೊಂಡು ಮಾಡಬೇಕಾಗಿರೋದು ನೀವು. ಡೆಪ್ಟೇಷನ್ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಬಟ್ ಇಟ್ ಇಸ್ ಪ್ಯೂರ್ಲಿ ಕಂಟೆಂಪ್ಟ್ ಆಫ್ ಕಾನ್ಸ್ಟಿಟ್ಯೂಷನ್. ಇದು ಕಾನೂನು ಬಾಹಿರ. ಇದು ನಿಮಗೆ ಗೊತ್ತಾಗೋದಿಲ್ಲ. ನಿಮಗೆ ದಲಿತರನ್ನ ನೀವು ಇಷ್ಟೊಂದು ಕಡೆಗಳಿಸ್ತೀರಿ ಅಂತಂದ್ರೆ ಅಲ್ಲರಿ, ಒಂದು ಕೆಲಸ ಮಾಡ್ರಿ, ನಮ್ಮನ್ನ ಈ ರಾಜ್ಯದಲ್ಲಿ ಕಳಿಸ್ಬಿಟ್ರೆ ಹೊಟ್ಟೋಗ್ತೀರ. ಬೇರೆ ರಾಜ್ಯ ನೋಡ್ಸ್ಬಿಟ್ರೆ ದಲಿತರಿಗೆ ನಾವೇನು ಕೇಳ್ತಾ ಇದೀವಿ? ನಿಮ್ಮ ಆಸ್ತಿಯಲ್ಲಿ ಪಾಲ್ ಕೇಳ್ತಾ ಇದೀವ? ನಿಮ್ಮ ಸಂಪಾದನೆಯಲ್ಲಿ ಏನಾದ್ರೂ ನಾವು ಪಾಲ್ ಕೇಳ್ತಾ ಇದೀವ? ನಾವು ಕೇಳ್ತಿರೋದು ಕಾನೂನುಬದ್ಧವಾಗಿ ಮುದಿಗೆರೆಗೆ 1993ರಲ್ಲಿ ಏನ್ ನೋಟಿಫಿಕೇಶನ್ ಆಗಿದೆ ಅದನ್ನು ಜಾರಿ ಮಾಡಿ. ನೀವು ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸ್ಥಳಾಂತರಕ್ಕೆ ಮತದಾನ. ಗಡ್ಡೂರು ಪರ 541 ಮತ ಬಿದ್ದರೆ ಮುದಿಗೆರೆ ಪರ 95 ವೋಟ್. ಮುಳಬಾಲ್ ತಾಲೂಕು ಮಜರಾ ಗಡ್ಡೂರಿನಿಂದ ಮುದಿಗೆರೆ ಗ್ರಾಮಕ್ಕೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯವನ್ನು ಸ್ಥಳಾಂತರಿಸುವಂತೆ ಒತ್ತಾಯಿಸಿ ಕಳೆದ 12 ದಿನಗಳಿಂದ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಸೂಚನೆಯಂತೆ ಶುಕ್ರವಾರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಕೆ ಸರ್ವೇಶ್ ಅವರು ಭೇಟಿ ನೀಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 18 ಗ್ರಾಮಗಳ ಎಲ್ಲಾ ಚುನಾಯಿತ ಪ್ರತಿನಿಧಿಗಳು, ಗ್ರಾಮಸ್ಥರು, ಸ್ವಯಂ ಸೇವಾ ಸಂಘ, ಮಹಿಳಾ ಸಂಘಗಳು, ಯುವಕ ಸಂಘಗಳಿಂದ ಸಲಹೆ ಸೂಚನೆಗಳನ್ನು ಪಡೆದರು. ತಾಲೂಕಿನ ಮುದಿಗೆರೆ ಮಜರಾ ಗಡ್ಡೂರು ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಂಭಾಗ ವಿಶೇಷ ಗ್ರಾಮ ಸಭೆ ಹಮ್ಮಿಕೊಂಡು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯಿತಿ ಮತ್ತು ಕಾರ್ಯನಿರ್ವಹಣಾ ಅಧಿಕಾರಿಗಳ ಆದೇಶದಂತೆ ಸಭೆ ಏರ್ಪಡಿಸಲಾಗಿದೆ. ಗ್ರಾಮ ಪಂಚಾಯಿತಿ ಕಾರ್ಯಾಲಯವನ್ನು ಸ್ಥಳಾಂತರಿಸಬೇಕೆಂದು ಒತ್ತಾಯಿಸಿ ತಾಲೂಕು ದಲಿತ ಸಂಘರ್ಷ ಸಮಿತಿಯಿಂದ ತಾಲೂಕು ಪಂಚಾಯಿತಿ ಕಾರ್ಯಾಲಯ ಮುಂದೆ ಪ್ರತಿಭಟನೆ ನಡೆಯುತ್ತಿದ್ದು, ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿ ಮುದಿಗೆರೆ ಮತ್ತು ಮಜರಾ ಗಡ್ಡೂರು ಗ್ರಾಮದವರ ಪರ ವಿರೋಧ ಮತದಾನ ಮಾಡುವ ಮೂಲಕ ಸಲ್ಲಿಸಬೇಕೆಂದು ಸೂಚನೆ ನೀಡಿದರು. ಗಡ್ಡೂರು ಗ್ರಾಮದಲ್ಲೇ ಮುಂದುವರಿಯಬೇಕೆಂದು 541 ಮತ ಬಂದಿದೆ. ಮುದಿಗೆರೆಯಲ್ಲಿ ತೆರೆಯಬೇಕೆಂದು 95 ಮತಗಳು ಬಂದಿದ್ದು, ಅಂತಿಮ ನಿರ್ಧಾರಕ್ಕೆ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಕಳುಹಿಸಿಕೊಡುವ ಬಗ್ಗೆ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ತಾಲೂಕ್ ಪಂಚಾಯಿತಿ ಆಡಳಿತಾಧಿಕಾರಿ ಶಿವಕುಮಾರ್, ಸಹಾಯಕ ನಿರ್ದೇಶಕ ಆರ್ ರವಿಚಂದ್ರ, ಡಿವೈಎಸ್ಪಿ ಡಿಸಿ ನಂದಕುಮಾರ್, ಪೊಲೀಸ್ ಸಿಪಿಐಗಳಾದ ಕೆಜಿ ಸತೀಶ್, ಎನ್ ರಾಜಣ್ಣ, ಪಿಎಸ್ಐಗಳಾದ ಅರ್ಜುನ್ ಗೌಡ, ವಿಠಲ್, ವೈಟ್ ತಲವಾರ್, ಎಲ್ ಮಮತಾ, ಗ್ರಾಮ ಪಂಚಾಯಿತಿ ನೋಡಲ್ ಅಧಿಕಾರಿ ಹಾಗೂ ವಲಯ ಅರಣ್ಯಾಧಿಕಾರಿ ಶಾಲಿನಿ, ಪಿಡಿಒ ಕೆ ಸರಿತಾ, ಅನ್ನಯ್ಯ ಇದ್ದರು. ಪಕ್ಕ ಹಳ್ಳಿ ಅದು ಮಧುರ, ಇದು ಕೇಂದ್ರ ಸ್ಥಾನ. ಕೇಂದ್ರ ಸ್ಥಾನದಲ್ಲಿ ಇರಿ ಅಂತ ಕೇಳೋದಕ್ಕೆ ನಮ್ಗೆ ಹಕ್ಕಿದೆ. ನಿಮ್ಗೇನ್ರಿ ಬಂದಿದೆ? ನಿಮ್ಗೆ ನಾ ಮೌನ ಮರ್ಯಾದೆ ಇಲ್ವಾ? ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೆ, ಆದ್ರೆ ಸಹಾಯ ಮಾಡಿ. ಇಲ್ಲ ಸುಮ್ಮನೆ ಕೂರ್ರಿ. ನಮ್ಮ ವಿರುದ್ಧವಾಗಿ ಏನ್ರಿ ನಿಮ್ ಧ್ವನಿ? ನಮ್ಮ ವಿರುದ್ಧವಾಗಿ ಏನ್ರಿ ಮತ ಚರ್ಚೋದು? ಆಯ್ತು, ನೀವು ಚಲಾಯಿಸಿ.
ನಾವೇನ್ ಮಾಡ್ಬೇಕಾದ್ರೆ ನಾವು ಹೋರಾಟ ಮುಖಾಂತರ ನಿಮ್ಗೆ ಏನಂತ ನಿಮ್ಮ ಒಂದು ಏನು ನಮಗೆ ಇಷ್ಟು ವರ್ಷ ನಮ್ಮನ್ನ 33 ವರ್ಷಗಳಿಂದ ನಮ್ಮನ್ನು ಅಸ್ಪೃಶ್ಯಕ್ಕೆ ತೆಲ್ಲಿ ನಮ್ಮ ಒಂದು ಪಂಚಾಯತ್ ನೀವು ಇಟ್ಕೊಂಡಿದ್ದೀರಾ. ಅಂದಿನ ಕಾಲದಿಂದ ಯಾರ್ಯಾರು ಮಾಡ್ಕೊಂಡು ಬಂದಿರೋ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಎಲ್ಲ ನಾಯಕರ ಮೇಲೂ PCR ಆಕ್ಟ್ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟವರು ಅಟ್ರಾಸಿಟಿ ಮಾಡಿ ನ್ಯಾಯ ದೊರಕಿಕೊಡ್ಬೇಕು ಅಂತ ಜಿಲ್ಲಾಧಿಕಾರಿಗಳ ಮೊರೆ ಹೋಗ್ತೀವಿ. ಇಲ್ಲಲ್ಲ, ಈ ವಿಚಾರನ ಮುಳಬಾಗಿಲಿಂದ ಹಿಡಿದು ಕೋಲಾರೂರಿನಿಂದ ಹಿಡಿದು ಬೆಂಗಳೂರವರೆಗೂ ವಿಧಾನಸೌಧದ ಮುತ್ತಿಗೆ ಕಾರ್ಯಕ್ರಮ ಆಗ್ತೀವಿ ಅಂತ ಈ ಮೂಲಕ ಎಚ್ಚರಿಸ್ತಾ ನಮ್ಮ ಪಂಚಾಯತ್ ಸರ್ಕಾರ, ಕಾನೂನಂತೆ ಕಾನೂನು, ಇಲ್ಲ ಸೋಲೋದಿಲ್ಲ, ಸೋಲೋದಿಲ್ಲ. ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ಜೈ ಭೀಮ್. ದಲಿತ ವಿರೋಧಿ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ದಲಿತರನ್ನು ಕಡೆಗಣಿಸುತ್ತಿರುವ ಈ ಭಾಗದ ಮುಖಂಡರಿಗೆ ಹೇಳಿ ಧಿಕ್ಕಾರ. ದಲಿತ ಗ್ರಾಮವನ್ನು ಬಹಿಷ್ಕರಿಸ್ತಾ ಇರ್ತಕ್ಕಂಥ ಈ ಗ್ರಾಮಗಳ ಮುಖಂಡರುಗಳಿಗೆ ಹೇಳಿ ಧಿಕ್ಕಾರ. ಅವರ ಅಟ್ಟಹಾಸಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಏನಿವತ್ತು ನಾವು 11 ದಿವಸಗಳ ಕಾಲ, ಇದು 12ನೇ ದಿನ, 11 ದಿವಸಗಳ ಕಾಲ ನಾವು ತಾಲೂಕ್ ಪಂಚಾಯತಿ ಆವರಣದಲ್ಲಿ ಗೆಜೆಟ್ ಅಲ್ಲಿ ಇರ್ತಕ್ಕಂಥ ಒಂದು ಮುದಿಗೆರೆ ಗ್ರಾಮ ಪಂಚಾಯತಿಯನ್ನ ಮುದಿಗೆರೆ ಗ್ರಾಮಕ್ಕೆ ವರ್ಗಾಯಿಸಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ಆಲಿಸಿರ್ತಕ್ಕಂಥ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಇವತ್ತು ವಿಶೇಷ ಗ್ರಾಮ ಸಭೆ ಮಾಡಲಿಕ್ಕೆ ಆದೇಶ ಮಾಡಿತ್ತು. ವಿಶೇಷ ಗ್ರಾಮ ಸಭೆ ಮಾಡಬೇಕಾಗಿರ್ತಕ್ಕಂಥ ಒಂದು ನೈತಿಕತೆ ಇರಲಿಲ್ಲ. ಆದರೆ ಇದು ಉದ್ದೇಶಪೂರ್ವಕವಾಗಿ ದಲಿತರನ್ನ ಕಡೆಗಣಿಸ್ತಕ್ಕಂಥ ಒಂದು ಹುನ್ನಾರವನ್ನ ಒಳಸಂಚನ್ನ ಮಾಡಿ ಇವತ್ತು ದಲಿತರನ್ನ ಪ್ರತ್ಯೇಕವಾಗಿ ನೋಡ್ಬೇಕಂತೇಳೇನೆ ಈ ಒಂದು ಹುನ್ನಾರ ಮಾಡಿ ಇವತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಇವತ್ತಿಲ್ಲಿ ಮತ ಚಲಾಯಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಇದಕ್ಕೆ ನಾವು ತಕ್ಕ ಉತ್ತರ ಕೊಡೋದೇನಂತಂದ್ರೆ, ಏನಿವತ್ತು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ನೀವು ಏನು ನಿರ್ಣಯ ಮಾಡಿದ್ದೀರಿ, ಇವತ್ತು ನಾವು ಸಂವಿಧಾನ ಕೊಟ್ಟಿರ್ತಕ್ಕಂಥ ಜನ, ನಾವು ಸಂವಿಧಾನವನ್ನ ಈ ದೇಶಕ್ಕೆ ಅರ್ಪಣೆ ಮಾಡಿರ್ತಕ್ಕಂಥ ಜನ ನಾವು, ನಮ್ಮ ಸಂವಿಧಾನವನ್ನು ಪಡ್ಕೊಂಡಿರ್ತಕ್ಕಂಥ ಜನ ನೀವು, ನಮ್ಮ ಸಂವಿಧಾನದ ಅಡಿಯಲ್ಲಿ ಬದುಕ್ತಕ್ಕಂಥ ಜನ ನೀವು. ಇವತ್ತು ಸಂವಿಧಾನದ ವಿರೋಧವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಜನನೂ ನೀವೇ, ಸಂವಿಧಾನ ವಿರೋಧವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿ ವರ್ಗನೂ ನೀವೇ. ಸಂವಿಧಾನ ವಿರೋಧಿಗಳಿಗೆ ಧಿಕ್ಕಾರ, ಸಂವಿಧಾನ ವಿರೋಧಿಗಳಿಗೆ ಧಿಕ್ಕಾರ. ಅದ್ರ ಜೊತೆಗೆ ಇವತ್ತೇನು ತಾವು ಇಲ್ಲಿ ಗ್ರಾಮ ಸಭೆ ಅಂತ ಹೇಳಿ ಕರೆದಿರ್ತಕ್ಕಂಥ 23 ಹಳ್ಳಿ ಏನು 27 ಹಳ್ಳಿ ಇದೆ, 23 ಸದಸ್ಯರಿದ್ದಾರೆ ಇಲ್ಲಿ. 23 ಸದಸ್ಯರಲ್ಲ, ಹಂಗಾದ್ರೆ ದಲಿತರು ಯಾರು ವೋಟ್ ಮಾಡಿರಲ್ವಾ? ಆ ಕಡೆ ವೋಟ್ ಮಾಡಿರ್ತಾರೆ. ಆದ್ರೆ ಇವತ್ತು ಒಂದು ಅಸ್ಪೃಶ್ಯರಿರ್ತಕ್ಕಂಥ ಒಂದು ಗ್ರಾಮಕ್ಕೆ ನಾವು ಗ್ರಾಮ ಪಂಚಾಯಿತಿಯನ್ನ ತಗೊಂಡು ಹೋಗ್ಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನೇರವಾಗಿ ನೀವು ಅಸ್ಪೃಶ್ಯತೆಯನ್ನ ಎತ್ತಿ ಇಲ್ಲಿ ತೋರಿಸಿದ್ದೀರಿ. ಇಲ್ಲಿ ಯಾರು ಅಸ್ಪೃಶ್ಯತೆಯನ್ನ ಎತ್ತಿ ತೋರಿಸಿ ಇವತ್ತು ಇಲ್ಲಿ ಏನು ಅಸ್ಪೃಶ್ಯರನ್ನ ಪ್ರತ್ಯೇಕವಾಗಿ ಮಾಡಿದಿರೋ ಅಂತ ಒಂದು ಅಧಿಕಾರಿ ಮೇಲೆ ಕೂಡಲೇ PCR ಅಟ್ರಾಸಿಟಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕಾಯ್ದೆಯ ಅಡಿಯಲ್ಲಿ ಅವರ ಮೇಲೆ ದೂರನ್ನು ದಾಖಲಾಗಬೇಕು. ಇವತ್ತು ದಲಿತರೇ ಒಂದು ಮೂಲೆ ಗುಂಪಾಗಿದ್ದೀವಿ, ಸವರ್ಣೀಯರ ಗುಂಪೇ ಒಂದು ಮೂಲೆ ಗುಂಪಾಗಿದೆ. ಇಲ್ಲೇ ಒಂದು ಅಟ್ರಾಸಿಟಿ ಇವತ್ತು ಕಣ್ಣೆದುರುಗಡೆ ಕಾಣಿಸ್ತಾ ಇದೆ. ಇಂಥ ಒಂದು ಇದರಲ್ಲಿ ದಲಿತರನ್ನ ಪ್ರತ್ಯೇಕ ಮಾಡಿದಾಗ, ದಲಿತ ಗ್ರಾಮನೇ ಪ್ರತ್ಯೇಕ ಮಾಡಿದಾಗ ದಲಿತರನ್ನ ಕಡೆಗಣಿಸಿದ್ದಾರ ಇಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಮೀಡಿಯಾ ಮುಖಾಂತರ ಸಂದೇಶ ಹೋಗ್ಬೇಕಾಗಿದೆ ದೇಶಕ್ಕೆ, ರಾಜ್ಯಕ್ಕೆ. ಬಂಧುಗಳೇ, ನಾವೇನು ನಮ್ಮ ಪಂಚಾಯಿತಿಯನ್ನ ನಾವು ಪಡಿಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀವೋ, ಮಾನ್ಯ ಜಿಲ್ಲಾಧಿಕಾರಿಗಳು ಬರೋ ತನಕನೂ ಸರಿ, ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಗೆಜೆಟ್ ಅಲ್ಲಿ ಏನಿದೆ 1993ರಿಂದ ಹಿಡಿದು ಇದುವರೆಗೂ ನಮ್ಮ ಮುದಿಗೆರೆ ಗ್ರಾಮ ಪಂಚಾಯತಿ ಅಂತೇಳಿ ಏನ್ ಬಂದಿದೆ, ಆ ಮುದಿಗೆರೆ ಗ್ರಾಮ ಪಂಚಾಯತಿ ವರ್ಗಾವಣೆ ಆಗ್ಬೇಕು. ಆಗ್ಲಿಲ್ಲ ಅಂದಿದ ಪಕ್ಷದಲ್ಲಿ ನಾವು ಸತ್ರೇನೋ ಸರಿ, ನಾವು ವಿಷ ಕುಡಿದ್ರೇನೋ ಸರಿ, ನಾವು ಸೀಮೆ ಎಣ್ಣೆ ಸುರ್ಕೊಂಡ್ರೇನೋ ಸರಿ,
ನಮ್ಮ ಪಂಚಾಯತಿಯನ್ನ ನಾವು ತಗೊಂಡು ಹೋಗ್ಲಿಕ್ಕೆ ಸದಾ ಸಿದ್ಧವಾಗಿರ್ತೀವಿ ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬ್ ಎಲ್ಲಿವರೆಗೂ ಆದ್ರೂ ಸರಿ ನಮ್ಮ ಗ್ರಾಮ ಪಂಚಾಯತಿ ನಮಗೆ ಬರಬೇಕು. ಬರ್ಲಿಲ್ಲ ಅಂತಂದ್ರೆ ತಾಲೂಕು ಆಡಳಿತಕ್ಕೆ ಧಿಕ್ಕಾರವನ್ನು ಹಾಕ್ತಿವಿ. ಅವರು ಎಲ್ಲಿ ಬಂದ್ರೆ ಅಲ್ಲಿ ಕಪ್ಪು ಬಾವುಟವನ್ನು ಹಿಡಿತೀವಿ, ಅವ್ರಿಗೆ ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್. ಒಂದ್ ನಿಮಿಷ ಮುದಿಗೆರೆ ಬಿಟ್ಟು ಬೇರೆ ಗ್ರಾಮದವರು ಮುದಿಗೆರೆ ಪರವಾಗಿ ಹಾಕ್ತೀವಿ ಈಗ ಟೈಮ್ ಆದ್ಮೇಲೆ ಬರುತ್ತೆ ಇವರೇ ಟೈಮಿಂಗ್ ಇದೆ. ಬೇರೆ ಊಟವ್ರು ಅದು ಕಾನೂನು ಅಲ್ವೇ ಇಲ್ಲ. ಅದು ನೋಡಪ್ಪ, ನೀವು ಬ್ಯಾಕೆಟ್ ಮಾಡ್ತಾ ಇದ್ದೀರಿ. ಚುನಾವಣೆ ನೋಡಿದ್ರೆ ಟೈಮ್ ಕೊಡ್ಬೇಕಾಗಿರೋದು. ಈ ಚುನಾವಣೆ ನಮ್ಗೆ ಬೇಡ, ಬಹಿಷ್ಕರಿಸ್ತಾ ಇದ್ದೀರಿ. ನೀನು ಎಲೆಕ್ಟೆಡ್ ಮಾಡಿ, ನಿನ್ಗೆ ಯಾರು ಟೇಸ್ಟ್ ಮಾಡಕ್ ಬರೋದಿಲ್ಲ. ಬರೀ ನೀನು ಲೆಟರ್ ಇಚ್ಛೆಪ್ಪ, ನೀವು ಬಹಿಷ್ಕಾರ ಲೆಟರ್ ಇಚ್ಛೆ ಲೆಟರ್ ಇಚ್ಛೆ ಲೆಟರ್ ಅದ್ರಲ್ಲಿ ಬರೀಬೇಕು. ಅಲ್ಲ ಅದ್ರಲ್ಲಿ ಬೇಡ, ಲೆಟರ್ ಕೊಡಿ. 2:30 ಯಾವ್ದು ಬರೀಬೇಕು. ಬರೆಯಕ್ಕಲ್ಲ ಸರ್, ಇರೋದು ವೋಟ್ ಮಾಡಕ್ಕೆ. ಹೌದು ಸರ್. ಬಿಡಪ್ಪ ಸರ್, ಒಂದ್ ನಿಮಿಷ ಬಿಡಿ ಸರ್. ಒಂದ್ ನಿಮಿಷ ಇರಿ ಸರ್. ಯಾವ್ದು ಸರ್ಕಾರ ಆದೇಶ ಅಲ್ಲ, ಇದು ನೀವು ಮಾಡ್ತೀವಿ. ಮುದಿಗೆರೆ ಪರವಾಗಿ ಬಹಿಷ್ಕಾರ, ಮುದಿಗೆರೆ ಪರವಾಗಿ ಬಹಿಷ್ಕಾರ. ಅಲ್ಲ ಬರೀಣ, ನೀವು ಬರೀ, ನಾವು ಹೇಳ್ತಾ ಇದೀವಲ್ಲ, ಬರೀರಿ. ಒಂದ್ ನಿಮಿಷ ಬನ್ನಿ ಹರೀಶ, ಒಂದ್ 2 ನಿಮಿಷ ಬಾಯ್ಲೆ. ಅಂಬರೀಷ್ ಅನ್ನು ಗ್ರಾಮ ಪಂಚಾಯತಿ ಸದಸ್ಯರು ಮಲ್ಲೆಕೊಪ್ಪ ಗ್ರಾಮ ಸಭೆ ಬಹಿಷ್ಕರಿಸ್ತಾ ಇದ್ದಾರೆ. ವಿಶೇಷ ಗ್ರಾಮ ಸಭೆಯನ್ನು ವಿಶೇಷ ಗ್ರಾಮ ಸಭೆ ನಂಬಿಕೊಂಡಿದ್ದು ಮುದಿಗೆರೆ ಗ್ರಾಮ ಪಂಚಾಯತಿಯಲ್ಲಿ ಅಲ್ಲ ಫುಲ್ ಇದನ್ನ ಬರೆಯಪ್ಪ, ಅದು ಅಲ್ಲ ಬರೀಲಿ ಸರ್. ಮುದಿಗೆರೆ ಗ್ರಾಮ ಪಂಚಾಯತಿಯಲ್ಲಿ ವಿಶೇಷ ಗ್ರಾಮ ಸಭೆ ನಡೆದಿದ್ದು. ಈ ಸಭೆಯಲ್ಲಿ ಪುಸ್ತಕದ ಮೂಲಕ ಓಟ್ ನಡೆಸುತ್ತಿದ್ದು, ಗ್ರಾಮ ಸಭೆ ನಡೆಸಿದ್ದು ಪುಸ್ತಕ ಮೂಲಕ 2 ಪುಸ್ತಕಗಳಿಟ್ಟು ಪರ ವಿರೋಧ ಮಾಡುತ್ತಿದ್ದು. ಸಭೆ ಪರ ವಿರೋಧ ವೋಟಿಂಗ್ ಹಳ್ಳಿಗಳಲ್ಲಿ ಮಾಡುತ್ತಿದ್ದು. ಅದೇ ಅದನ್ನು ಬಹಿಷ್ಕರಿಸಿ ಖಂಡಿಸಿ ವಿರೋಧ ಮಾಡುತ್ತಿದ್ದಾರೆ. ಬಹಿಷ್ಕರಿಸಿ ಸಭೆಯನ್ನು ವಿರೋಧ ಮಾಡುತ್ತಿರ್ತಾರೆ. ವಿರೋಧವಾಗಿ ಎಲ್ಲ ಗ್ರಾಮಸ್ಥರು ಎಲ್ಲ ಎಲ್ಲ ಗ್ರಾಮಸ್ಥರೆಲ್ಲ ಗ್ರಾಮದ ಎಲ್ಲ ಮುದಿಗೆರೆ ಅಂತ ನಿನ್ನ ಅಭಿಪ್ರಾಯ ಅಷ್ಟೇ ಅದು. ನೆಕ್ಸ್ಟ್ ಯಾರು ಬಂದು ಸಹಿ ಮಾಡಿದ್ರೆ ನೆಕ್ಸ್ಟ್ ನಂಬರ್ ಬರ್ಸ್ಕೊಳ್ಳಿ. ಎಲ್ಲ ಸಾರ್ವಜನಿಕರು ಬಹಿಷ್ಕರಿಸಿ ವೋಟಿಂಗ್ ನಿಲ್ಲಿಸುತ್ತಾರೆ, ವಿರೋಧ ಮಾಡಿದ್ದಾರೆ. ಅಂಬರೀಷ್ ಅವರು ತಿಳಿಸಿರುತ್ತಾರೆ. ಬರೀ ಹೋರಾಟ ಪ್ರತಿಭಟನೆಗಳಾಗ್ತಾಯಿದೆ. ಇವತ್ತು ಒಂದು ವಿಶೇಷ ಗ್ರಾಮ ಸಭೆ ಆಯಿತು. ಇಲ್ಲಿ ಒಂದು ಸ್ವಲ್ಪ ಗೊಂದಲದ ವಾತಾವರಣ ಆಯಿತು. ಅದರ ಬಗ್ಗೆ ತಾವೇನು ಹೇಳ್ತೀರಾ? ಈಗ ಅಧಿಕಾರಿಗಳು ಮಾಡಿರೋದು ಏನು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ವಿಶೇಷ ಗ್ರಾಮ ಸಭೆ ನಡೀತು.
ಅದು ನಡೀತಾ ಇದೆ ಈಗಲೂ. ಇಲ್ಲಿ ಸ್ವಲ್ಪ ಗೊಂದಲದ ವಾತಾವರಣ ಇತ್ತು. ಇದು ನೀವು ಯಾವ ಥರ ಇದನ್ನು ರಿಸೀವ್ ಮಾಡ್ಕೊಂತಾರೆ ಏನಿಲ್ಲ? ನಾನು ಇವತ್ತೇನು ಗ್ರಾಮ ಪಂಚಾಯತ್ ಸದಸ್ಯರ ಒಂದು ಏನು ಇವತ್ತು ವಿಶೇಷ ಗ್ರಾಮ ಪಂಚಾಯತಿ ಸದಸ್ಯರ ಒಂದು ಸಭೆ ಕರೆದಿದ್ರು. ಈ ವಿಶೇಷ ಸಭೆ ನಿನ್ನೆ ಪಾಂಪ್ಲೆಟ್ ಕೊಟ್ಟಿದ್ದಾರೆ. ಇವತ್ತು ವೋಟಿಂಗ್ ಇದು ಮಾಡಬೇಕು ಅಂತೇಳಿ ಪರ ವಿರೋಧ ಬುಕ್ಗಳ ಸೈನ್ ಹಾಕ್ಸ್ಕೊತಿದ್ರು. ನಮ್ಮ ಮುಖಂಡರೆಲ್ಲ ಕೂಡ ರಾತ್ರಿ ಒಂದು ಮಾಹಿತಿ ಏನು ಅಂದರೆ ವಾಟರ್ ಮೆಲ್ ಕೈಯಲ್ಲಿ PDO ಅವರು ಪಾಂಪ್ಲೆಟ್ ಕೊಟ್ಬಿಟ್ಟು ಎಲ್ಲ ಪ್ರಚಾರ ಮಾಡಿ ಏನು ನೀವು ಏನಾದರೂ ಗಡ್ಡೂರಲ್ಲಿ ಪಂಚಾಯಿತಿ ಇಲ್ಲ ಅಂದರೆ ನಿಮ್ಮ ಮೇಲೆ ಕ್ರಮ ತೊಗೊತೀನಿ ಅಂತೇಳಿ ಹೇಳಿದ್ರಂತೆ. ನಿನ್ನೆ ಯಾರೋ ವೀಡಿಯೋಸ್ ಕೂಡ ರೆಕಾರ್ಡ್ ಮಾಡಿ ಕಳಿಸಿದ್ದಾರೆ. ಅದೊಂದು ವಿಚಾರ ಮುಖಂಡರು ಗೊತ್ತಾಗಿ ಸರಿ ಆದ್ರೂ ಇವತ್ತು ಓಟ್ ಮಾಡೋಕ್ಕೆ ಅಂತೇಳಿ ಇಲ್ಲಿ ಬಂದಿದ್ದಾರೆ. ಮತ್ತು ಅಲ್ಲಿ ಮುಖಂಡರಲ್ಲಿ ಏನು ಮಾತಾಡಿದ್ರು ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡಿಬಿಟ್ಟು ಬಂದು ಗ್ರಾಮ ಪಂಚಾಯತ್ ಸದಸ್ಯರು ನೀವೇನಿದ್ದೀರಿ ಇವತ್ತು ಬಹಿಷ್ಕಾರ ಮಾಡಿಬಿಟ್ಟು ನಾವು ವೋಟಿಂಗ್ ಇದು ಮಾಡೋದು ಬೇಡ ಅಂತೇಳಿ ಇವತ್ತು ಸ್ವಲ್ಪ ನಡೀತಲ್ಲ ವೋಟಿಂಗ್ ಆಯ್ತಲ್ಲ ಎಲ್ಲರೂ ಒಂದು 90%, 90 ಆಗಿದೆ. ಆಗ್ತಾಯಿದ್ದು ಆಗ್ತಾಯಿತ್ತು. ಇನ್ನು ಜನ ಬರ್ತಾಯಿದ್ರು ಕೂಡ, ಜಾಸ್ತಿನೇ ಇದ್ದರು ಕೂಡ. ವೋಟಿಂಗ್ ಮಾಡ್ತಕ್ಕಂಥ ಜನ ಜಾಸ್ತಿ ಇದ್ದರು. ಬಟ್ ಮುಖಂಡರಲ್ಲೆಲ್ಲ ಕೂಡ ಇದನ್ನು ವಿರೋಧ ಮಾಡ್ತಾಯಿದ್ದಾರೆ. ಯಾಕೆಂದರೆ ಮಾನ್ಯ ಜಿಲ್ಲಾಧಿಕಾರಿಗಳು ನಿಮಗೆ ಆದೇಶ ಕೊಡ್ತೀನಿ, ಏನೋ 2 ದಿವಸ ಟೈಮ್ ಕೊಡಿ ಅಂತ ಹೇಳ್ಬಿಟ್ಟು ಇದು ವಿಶೇಷ ಗ್ರಾಮ ಸಭೆ ಕರೆದಿರ್ತಕ್ಕಂಥದ್ದು ಖಂಡಿಸ್ತಾ ಇರ್ತಕ್ಕಂಥದ್ದು. ಯಾಕಂದರೆ ವಿಶೇಷ ಗ್ರಾಮ ಸಭೆ ನಡೆಸ್ತಕ್ಕಂಥದ್ದು ಕನಿಷ್ಠ ಪಕ್ಷ 1 ದಿನ ಕೂಡ ಗ್ಯಾಪ್ ಇಲ್ಲ. ಒಂದು ಎರಡನೇದು ವಾಟರ್ ಮ್ಯಾನ್ ಉಪಯೋಗಿಸ್ಕೊಂಡು ಮಾಡಿದ್ದಾರೆ. ಎರಡನೇದು ಇವತ್ತೇನು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಇಲ್ಲಿ ಅಧಿಕಾರಿಗಳು ದಿಕ್ಕು ತಪ್ಪುವಂಥ ಕೆಲಸ ಮಾಡಿರ್ತಕ್ಕಂಥದ್ದು ಅಂತೇಳಿ ಮುಖಂಡರುಗಳೆಲ್ಲ ವಿರೋಧ ಮಾಡ್ತಾರೆ. ಏನಂದರೆ ನಮ್ಗೆ ಆಶ್ವಾಸನೆಯನ್ನು ಕೊಟ್ಟಿದ್ರು ಶಾಸಕರು, ತಹಸೀಲ್ದಾರು, ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ನಮಗೆ ಕಾನೂನುಬದ್ಧವಾಗಿ ಅದು ಏನಿದು ಮಾಹಿತಿ ತೊಗೊಂಡು ನಿಮಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು 2 ದಿವಸ ಟೈಮ್ ಕೇಳಿದರು. ಶಾಸಕರು ಹೇಳಿದರು, ಶಾಸಕರು ನನ್ನ ಒಂದು ಲೆಟರ್ಡಲ್ಲಿ ಕೊಡ್ತೀನಿ, ನಿಮಗೆ ಪರವಾಗಿ ಮುದಿಗೆರಲ್ಲಿ ಪಂಚಾಯತಿ ಕಟ್ಟಲಿಕ್ಕೆ ಇದು ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಶಾಸಕರು ಹೇಳಿದರು. ತಹಸೀಲ್ದಾರ್ ಕೂಡ ಇತ್ಯರ್ಥ ಮಾಡ್ತೀನಿ ಅಂತ ಹೇಳಿದರು. ಮತ್ತು ಏನು ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಬಂದು 2 ದಿವಸ ಟೈಮ್ ಕೊಡಿ, ನನಗೆ ಇದನ್ನು ಇತ್ಯರ್ಥ ಮಾಡ್ತೀನಿ ಅಂತ ಹೇಳಿ ಇವತ್ತು ಏನು ವಿಶೇಷ ಗ್ರಾಮ ಸಭೆ ನಡೆಸ್ತಾ ಇದ್ದಾರೆ ಇದನ್ನು ಖಂಡಿಸ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಶೇಷ ಗ್ರಾಮ ಸಭೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ನಾವು ಕರೆದಿದ್ದೀವಿ. ಈ ಒಂದು ಸಭೆಯ ಉದ್ದೇಶ ಏನಂದರೆ, ಮುದಿಗೆರೆ ಮಜರಾ ಗ್ರಾಮ ಪಂಚಾಯಿತಿ ಪ್ರಸ್ತುತ ಕಾರ್ಯಾಲಯ ಗಡ್ಡೂರಲ್ಲಿದೆ. ಅದನ್ನು ಮುದಿಗೆರೆ ಗ್ರಾಮಕ್ಕೆ ಸ್ಥಳಾಂತರಿಸಬೇಕಂತೇಳಿ ದಲಿತ ಸಂಘಟನೆಗಳಿಂದ ಸುಮಾರು 12 ದಿವಸದಿಂದ ತಾಲೂಕ್ ಪಂಚಾಯಿತಿ ಮುಂದೆ ಧರಣಿ ಮಾಡ್ತಾ ಇರ್ತಾರೆ. ಈ ವಿವರಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನೀಡಿದಾಗ, ವರದಿಯನ್ನು ನೀಡಿದಾಗ ಅವರು ಮುದಿಗೆರೆ ಮಜರಾ ಗಡ್ಡೂರು ಗ್ರಾಮಕ್ಕೆ ಬರುವ ಗ್ರಾಮಸ್ಥರ ಅಭಿಪ್ರಾಯವನ್ನು ಮಾಜರ್ ಸಹಿಗಳೊಂದಿಗೆ ಸಲ್ಲಿಸಿ ಅಂತ ವರದಿ ನೀಡಿ ಅಂಥೇಳಿ ಸೂಚನೆ ನೀಡ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿದ್ದೀವಿ. ಇದರಿಗೆ ಸುಮಾರು 600 ಜನಕ್ಕೂ ಹೆಚ್ಚು ಗ್ರಾಮಸ್ಥರು ಭಾಗವಹಿಸಿದರು. 2 ಕೌಂಟ್ರನ್ನು ನಾವು ಮಾಡಿದ್ವಿ. ಒಂದು ಮುದಿಗೆರೆದಲ್ಲಿ ಗ್ರಾಮ ಪಂಚಾಯತ್ ಸ್ಥಾಪನೆ ಮಾಡಬೇಕಂತ ಒಂದು ಕೌಂಟ್ರು, ಇನ್ನೊಂದು ಕಡೆ ಗಡ್ಡೂರಲ್ಲೇ ಮುಂದುವರಿಸ್ಬೇಕಂತೇಳಿ ಒಂದು ಕೌಂಟ್ರ್ ಮಾಡಿದ್ವಿ. ಈಗ ಅಲ್ಲಿ ಗ್ರಾಮಸ್ಥರು ಕ್ಯೂವನ್ನು ಮಾಡಿ ಎಲ್ಲರೂ ಸಹ ಸಹಿಯನ್ನು ಮಾಡಿದ್ರು. ಅದಾದಮೇಲೆ ಮುದಿಗೆರೆ ಗ್ರಾಮಸ್ಥರು ಕೆಲವರು ಅಬ್ಜೆಕ್ಷನನ್ನು ಮಾಡಿದ್ರು. ಇಲ್ಲ, ಒಂದೇ ಪುಸ್ತಕದಲ್ಲಿ ತಾವು ಸಹಿಯನ್ನು ತಗೋಬೇಕಂತೇಳಿ ಅವರು ಏನು ಹೇಳಿದ್ರು ಅದೇ ರೀತಿ ನಾವು ಕೌಂಟರ್ ವ್ಯವಸ್ಥೆಯನ್ನು ಸಹ ಮಾಡಿದ್ವಿ. ಕೊನೆಗೆ ಸುಮಾರು 93 ಜನ ಸಹಿಯನ್ನು ಹಾಕಿರ್ತಾರೆ ಮುದಿಗೆರೆ ಗ್ರಾಮಸ್ಥರು. ಅದಾದ ನಂತರ ಬಹಿಷ್ಕಾರ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಹೊರಟಿರ್ತಾರೆ. ಧರಣಿ ಮಾಡುವ ಮುಖಾಂತರ ಅವರು ಹೊರಟಿರ್ತಾರೆ. ಈಗ ನಾವು 2:30 ಸಮಯವನ್ನು ನಿಗದಿಪಡಿಸಿದ್ವಿ. ಅದರ ಒಳಗಡೆ ಎಷ್ಟು ಗ್ರಾಮಸ್ಥರು ಬರ್ತಾರೆ ಅವರೆಲ್ಲರಿಗೂ ಸಹ ಟೋಕನ್ ವ್ಯವಸ್ಥೆ ಮಾಡ್ತೀವಿ. ಅವರು ಸಹಿ ಹಾಕುವವರೆಗೂ ಸಹ ನಾವು ಕಾದು ಸಹಿಯನ್ನು ಮಾಡಿಸ್ಕೊಳ್ಳೋಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇದು ಎಲ್ಲರಿಗೂ ನ್ಯಾಯ ದೊರಕಿಸುವಂಥ ಒಂದು ವ್ಯವಸ್ಥೆಯಾಗಿದೆ. ಯಾಕಂದರೆ
ಇವತ್ತು ಸುಮಾರು 600 ಜನ ಭಾಗವಹಿಸಿದ್ದಾರೆ. ಎಲ್ಲ ಗ್ರಾಮಸ್ಥರು ಬಂದಿದ್ದಾರೆ. ಅವರ ಅಭಿಪ್ರಾಯವನ್ನು ಸಂಗ್ರಹಿಸಿ ನಾವು ಸಿ ಇ ಅವರ ಮುಖಾಂತರ DC ಸಾಹೇಬರಿಗೆ ಸಲ್ಲಿಸ್ತೀವಿ. ಈಗ ಇಲ್ಲಿ ವೋಟಿಂಗ್ ಕರೆಕ್ಟಾಗಿ ಆಗ್ತಾ ಇದ್ದು ಅವ್ರ ಏನೋ ಒಂದು ಸ್ವಲ್ಪ ಗೊಂದಲ ಇದಾಯಿತು ಬೇರೆಯವರ ನಾಯಕರ ಏನಾಯಿತು? ಅವರು ನಾಯಕರು ನನಗೆ ಹೇಳ್ದಂಗೆ ಸರ್ ಒಬ್ಬರು ಮಾತ್ರ ಸಪೋರ್ಟ್ ಮಾಡ್ತಾಯಿದ್ದಾರೆ, ಒಂದೇ ಗ್ರಾಮದ ಜನರು ಮಾತ್ರ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಉಳಿದವರು ಯಾರೂ ಕಾಣಿಸ್ತಾ ಇಲ್ಲ ಅಂತ ಹೇಳಿದರು ನನ್ನ ಹತ್ರ. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ, ಯಾಕಂದರೆ ನಾವು 2 ಕೌಂಟ್ರನ್ನು ಮಾಡಿದ್ದೀವಿ. ಅವ್ರಿಗೆ ಎಲ್ಲಿ ಇಚ್ಛೆ ಬರ್ತದೋ ಸ್ವಇಚ್ಛೆಯಿಂದ ಅವರು ಸೈನ್ ಅವ್ರಿಗೆ ಮಾಡ್ಬೋದು, ಆ ಥರ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಅದು ಭಾಗವಹಿಸೋದು ಬಹಿಷ್ಕಾರ ಮಾಡೋದು ಅವ್ರ ವೈಯಕ್ತಿಕ ಸರ್, ನಾವೇನು ಮಾಡೋದು.